ಅನಾರೋಗ್ಯದಲ್ಲೂ ವಿದ್ಯಾಭ್ಯಾಸದ ಕನಸು ಕಂಡ 12 ವರ್ಷದ ಬಾಲಕಿಗೆ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದಿಂದ ನೆರವಿನ ಹಸ್ತ. ಕೆಸ್ತೂರುಗೊಪ್ರು ಗ್ರಾಮದ 12 ವರ್ಷದ ಬಾಲಕಿಯ ಅನಾರೋಗ್ಯದ ನಡುವೆಯೂ ವಿದ್ಯಾಭ್ಯಾಸ ಮುಂದುವರಿಸುವ ಹೋರಾಟದ ಮನಕಲುಕುವ ಸುದ್ದಿ ಆರ್ಜೆ ನ್ಯೂಸ್ ಮಾಧ್ಯಮದಲ್ಲಿ ಪ್ರಸಾರವಾದ ಬೆನ್ನಲ್ಲೇ ಮಾನವೀಯ ಸ್ಪಂದನೆ ವ್ಯಕ್ತವಾಗಿದೆ. ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಲಕ್ಕಿಕುಪ್ಪೆ ಸುಬ್ಬೇಗೌಡ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ಕಾರ್ ರವಿ, ಗೌರವಾಧ್ಯಕ್ಷ ಪಾಂಡುರಂಗ ಹಾಗೂ ಖಜಾಂಚಿ ಆಂಬುಲೆನ್ಸ್ ಧನಂಜಯ ಅವರು ಕೆಸ್ತೂರುಕೊಪ್ಲು ಗ್ರಾಮಕ್ಕೆ ಭೇಟಿ ನೀಡಿ ಬಾಲಕಿಯ ಕುಟುಂಬವನ್ನು ಭೇಟಿ ಮಾಡಿ ಧೈರ್ಯ ತುಂಬಿದರು. ಈ ವೇಳೆ ಕುಟುಂಬಕ್ಕೆ ಕಿರು ಸಹಾಯಧನವನ್ನು ನೀಡಿ ಮುಂದಿನ ದಿನಗಳಲ್ಲಿ ಅಗತ್ಯ ಸಹಕಾರ ನೀಡುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಕಿಕುಪ್ಪೆ ಸುಬ್ಬೇಗೌಡ, ಬಾಲಕಿಯ ಮುಂದಿನ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರು ಮಾನವೀಯ ನೆಲೆಯಲ್ಲಿ ನೆರವು ನೀಡಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಬಾಲಕಿಗೆ ಅಂಗವಿಕಲ ಭತ್ಯೆ ಮಂಜೂರಾಗುವಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಅಗತ್ಯ ದಾಖಲಾತಿಗಳೊಂದಿಗೆ 5,000 ವೆಚ್ಚ ಭರಿಸಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಆದೇಶ ಪತ್ರ ಪಡೆದಿದ್ದರೂ ಕಳೆದ 1 ವರ್ಷದಿಂದ ಯಾವುದೇ ಭತ್ಯೆ ಬಿಡುಗಡೆಯಾಗಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಬಾಲಕಿಗೆ ಸರ್ಕಾರದಿಂದ ದೊರೆಯಬೇಕಾದ ಅಂಗವಿಕಲ ಭತ್ಯೆಯನ್ನು ಶೀಘ್ರವಾಗಿ ಮಂಜೂರು ಮಾಡುವಂತೆ ಹಾಗೂ ಕುಟುಂಬಕ್ಕೆ ಅಗತ್ಯ ನೆರವು ಕಲ್ಪಿಸುವಂತೆ ಆರ್ಜೆ ನ್ಯೂಸ್ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಈ ಮಾನವೀಯ ನೆರವು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಬಾಲಕಿಯ ಚಿಕಿತ್ಸೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳು ಸಹ ನೆರವಿನ ಹಸ್ತ ಚಾಚುವಂತೆ ಮನವಿ ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನಾವು ನಿನ್ನೆ ಆರ್ಜೆ ನ್ಯೂಸ್ನಲ್ಲಿ ಬಸವರಾಜ್ ನಮ್ಮ ಸಾಲಿಗ್ರಾಮದವರು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ರು. ಕೆಸ್ತೂರುಕೊಪ್ಲನ ಒಂದು ಬಡ ಕುಟುಂಬದ ಒಂದು ಹೆಣ್ಮಗಳಿನ ಮಗು ಒಂದು ಆರೋಗ್ಯದಲ್ಲಿ ಹುಟ್ಟಿದ 2 ವರ್ಷಗಳ ನಂತರ ಒಂದು ಅಂಗವೈಕಲ್ಯವಾಗಿ ಮೂಳೆಗಳು ಹಿಂದೆ ಇರ್ತಕ್ಕಂಥ ಮುಂದೆಗೆ ಬಂದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ 6ನೇ ಕ್ಲಾಸ್ ಶಾಲೆಗೆ ಕೆಸ್ತೂರುಕೊಪ್ಲು ಗ್ರಾಮದಲ್ಲಿ ಓದ್ತಿರ್ತಕ್ಕಂಥ ಒಂದು ಮಗುವಿನ ವಿಚಾರ ಬಗ್ಗೆ ಪ್ರಸಾರ ಮಾಡಿದ ತಕ್ಷಣ ನಮ್ಮ ಒಂದು ಅರ್ಧನಹಳ್ಳಿ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ಲಕ್ಕಿಕುಪ್ಪೆ ಸುಬ್ಬೇಗೌಡ ಆದ ನಾನು ಮತ್ತು ನಮ್ಮ ತಂಡದವರೆಲ್ಲರೂ ಕೂಡ ತಕ್ಷಣದಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಇರ್ತಕ್ಕಂಥ ಒಂದು ವಾಸ್ತವಾಂಶನ ಅರ್ತು ನಾವೇನಪ್ಪ ಕೇಳ್ಕೊಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ತಾಲೂಕಿನ ಈ ಒಂದು ಜಿಲ್ಲೆಯ ಒಂದು ಶಾಸಕರಿರ್ಬೋದು, ಹಾಲಿ ಇರ್ಬೋದು, ಮಾಜಿ ಶಾಸಕರಿರ್ಬೋದು, ಮತ್ತು ಜನಪ್ರತಿನಿಧಿಗಳಾದಂಥ ಹಾಲಿ ಮತ್ತು ಮಾಜಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯಗಳಿರ್ಬೋದು, ಮತ್ತು ಉದ್ಯಮಿಗಳಿರ್ಬೋದು, ಯಾವುದೇ ಒಂದು ಉತ್ತಮವಾಗಿರ್ತಕ್ಕಂಥ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಮಗುವಿನ ಚಿಕಿತ್ಸೆಗೆ ಕೆ.ವಿ.ಸಿ ಹಾಸ್ಪಿಟಲ್ಗೆ ಹೋಗಿದ್ರಂತೆ. ಆ ಕೆ.ವಿ.ಸಿ ಹಾಸ್ಪಿಟಲ್ನಲ್ಲಿ 8 ಲಕ್ಷ ರೂಪಾಯಿ ದುಡ್ಡುಗಳನ್ನ ಕೇಳಿದಂತೆ ಆ ಮಗುವಿನ ಒಂದು ಮೂಳೆಯ ಒಂದು ತಜ್ಞರಿಗೆ ಸಂಬಂಧಪಟ್ಟಂಥವ್ರು. ಅಷ್ಟನ್ನು ಬಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ಯಾಕೆಂದರೆ ಕೂಲಿ ಮಾಡಿಕೊಂಡ್ರೆ ಮಾತ್ರ ಅವ್ರು ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದು. ಅಂಥ ಒಂದು ಪರಿಸ್ಥಿತಿ ಅಂದರೆ ಅಧೋಗತಿಯಲ್ಲಿದ್ದಾರೆ. ನಾವು ಕೂಡ ಈ ಒಂದು ಎಚ್.ಎನ್. ವಿಜಯಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಇವತ್ತು ಅವರಿಗೆ ಧನ ಸಹಕಾರವನ್ನು ಮಾಡ್ತೀವಿ ಅಂತೇಳಿ ನಾವು ಬಂದಿದ್ದೀವಿ. ಅದೇ ರೀತಿ ಎಲ್ಲರೂ ಕೂಡ ಮುಂದೆ ಬಂದು ಆ ಒಂದು ಮಗುವಿನ ಒಂದು ರಕ್ಷಣೆಗೆ, ಆ ಮಗುವಿನ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಒಂದು ತಾಲೂಕಿರ್ಬೋದು, ನಮ್ಮ ಜಿಲ್ಲೆಯ ಒಂದು ಎಲ್ಲ ಒಂದು ಶ್ರೀಮಂತವಾಗಿರ್ತಕ್ಕಂಥ ಹೃದಯಶಾಲಿಗಳು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಮನವಿಯನ್ನು ಮಾಡ್ಕೊಳ್ತೇವೆ. ಈ ಮಗುವಿಗೆ ಅಂಗವೈಕಲ್ಯ ಬರ್ತದಮ್ಮ ಅಂತ ಕೇಳಿದ್ವು. 1 ವರ್ಷದಲ್ಲೇ ನಾವು ಮಾಡಿಸಿದ್ದೀವಿ. 5,000 ರೂಪಾಯಿ ದುಡ್ಡು ಕೊಟ್ಟು ಯಾರೋ ಒಬ್ಬ ವ್ಯಕ್ತಿ ಕೈಲಿ ಒಂದು ಮಾಡಿಸಿ ಈ ಒಂದು ಆರ್ಡರ್ ಕಾಪಿನ ಕೊಟ್ಟಿದ್ದಾರೆ ನೋಡಿ. ಈ ಆರ್ಡರ್ ಕಾಪಿ ಕೊಟ್ಟರು ಕೂಡ ನಮ್ಗೆ ಇದುವರೆಗೆ ಕೂಡ ಯಾವುದೇ ಕಾರಣಕ್ಕೂ 800 ರೂಪಾಯಿ ಬರ್ತದೆ ಹೋಗಮ್ಮ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದಲೇ ತಹಸೀಲ್ದಾರ್ ಆಫೀಸಿಂದಲೇ ಈ ಒಂದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಅಂಗವೈಕಲ್ಯ ಒಂದು ವೇತನ ಕೊಡಬೇಕು ಅಂತೇಳಿ. ಇಲ್ಲಿಗೆ ನೆನ್ನೆಗೆ 1 ವರ್ಷ ಆಯ್ತು ಬಂದು. 1 ವರ್ಷದಲ್ಲಿಂದಲೂ ಕೂಡ ಇದುವರೆಗೂ ಕೂಡ 1 ರೂಪಾಯಿ ದುಡ್ಡು ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅಳಲನ್ನು ತೋಡ್ಕೊತಿದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ ಅಮ್ಮ. ಕಣ್ಣೀರು ಹಾಕಿ 5,000 ರೂಪಾಯಿ ಸಂಪಾದನೆ ಮಾಡಿ ಬಡ್ಡಿಗೆ ತೆಗೆದು ನಾನು ಕೊಟ್ಟಿದ್ದಂಥ ದುಡ್ಡಲ್ಲಿ ಒಂದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಸಂಬಂಧಪಟ್ಟಂಥ ನಮ್ಮ ಕೇರಳ ತಾಲೂಕಿನ ದಂಡಾಧಿಕಾರಿಗಳ ಒಂದು ಕಚೇರಿಯಿಂದ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ನಮ್ಮ ಒಂದು ತಹಸೀಲ್ದಾರ್ ಅವರ ಗಮನಕ್ಕೆ ತರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಂಥ ಒಂದು ಬಡ ಕುಟುಂಬಗಳಿಗೆ ನೀವು ದಯಮಾಡಿ ಬಂದ ತಕ್ಷಣದಲ್ಲಿ ಸ್ಪಂದಿಸಬೇಕು ಅಂತೇಳಿ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಒಂದು ತಂಡದವರೆಲ್ಲರೂ ಕೂಡ ಒಕ್ಕೂಲಿನಿಂದ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ನಮಸ್ಕಾರ. ನಾನು ಸಾಲಿಗ್ರಾಮದಲ್ಲಿ ಧನಂಜಯ ಅಂತ ಅಂದ್ಬಿಟ್ಟು ಆಂಬುಲೆನ್ಸ್ ಡ್ರೈವರು ಮತ್ತು ಮಾಲೀಕರು. ನಿನ್ನೆ ಏನು ನಮ್ಮ ಆರ್ಜೆ ನ್ಯೂಸಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಅದನ್ನು ನೋಡಿದ ತಕ್ಷಣ ದಿಢೀರ್ನೆ ನಮ್ಮ ಅಧ್ಯಕ್ಷರಾದ ಸುಬ್ಬೇಗೌಡರಿಗೆ ಭೇಟಿ ಕೊಟ್ಟು ಅಲ್ಲೊಂದು ಸ್ವಲ್ಪ ಏನಾಗಿದೆ ಸಮಸ್ಯೆಗಳು ನೋಡೋಣ ಬನ್ನಿ ಅಂತ ಕರ್ಕೊಂಬಂದು ಬಂದಮೇಲೆ ಗೊತ್ತಾಯಿತು ಇದು ನಿಜ ಸಂಗತಿ. ಈ ಹುಡುಗಿಗೆ ಪಾಪ ಮೂಳೆ ಸ್ವಲ್ಪ ಮುಂದೆ ಬಂದಂಗಾಗಿದೆ. ಅದನ್ನು ಆಪ್ರೇಷನ್ ಮಾಡ್ಸೋಕ್ಕೆ ಕೆ.ವಿ.ಸಿ ಹಾಸ್ಪಿಟ್ಲಲ್ಲಿ 8 ಲಕ್ಷ ರೂಪಾಯಿ ಕೇಳಿದಂತೆ. ಹಾಗಾಗಿ ಅವ್ರು ಕಟ್ಟೋಕ್ಕಾಗದೇ ಅವ್ರ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಹಂಗಾಗಿ ಆ ಮಗು 6ನೇ ತರಗತಿ ಓದ್ತಿದೆ. ಬಂದು ನಮ್ಮ ಕೈಲಾಗಿದ್ದು ಏನಾಯ್ತದೆ ಸಹಾಯ ಅದು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ತಂಡದವರೆಲ್ಲ ಬಂದಿದ್ದೀವಿ. ಎಲ್ಲ ಜನಪ್ರತಿನಿಧಿಗಳು ಯಾರಾದರೂ ಆಗಿರ್ಬೋದು, ಅವ್ರ ಕೈಲಿ ಎಷ್ಟೆಷ್ಟಾಗುತ್ತೆ ಸಹಾಯ ಮಾಡಿ ಈ ಮಗುವಿಗೆ ಒಂದು ಚಿಕಿತ್ಸೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂಡದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಾನು ಕೆರಳಾಪುರದವನು, ಕಾರ್ ರವಿ ಅಂತ. ಈ ಬಡ ಕುಟುಂಬಕ್ಕೆ ಬಂದು ನೋಡಿದಾಗ ಅರ್ಧನಹಳ್ಳಿ ವಿಜಯಕುಮಾರ್ ಸ್ನೇಹ ಬಳಗದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ. ನಾನು ಸಹಾಯ ಮಾಡ್ತಾಯಿದ್ದೀನಿ.
ಶ್ರೀಮಂತರಾಗಲಿ ಬಡವರಾಗಲಿ ಈ ಬಡ ಮಗುವಿಗೆ ನೀವೆಲ್ಲನೂ ಹಣ ಸಹಾಯ ಮಾಡಿದ್ರೆ ಆ ಮಗುಗೆ ಜೀವನ ಸಾಗುತ್ತೆ. ಆದ್ದರಿಂದ ನೀವೆಲ್ಲರೂ ನಿಮ್ಮ ಕೈಲಾದಷ್ಟನ್ನ ಸಹಾಯ ಮಾಡಿಕೊಡಿ. ನಾವು ಮಾಡ್ತೀವಿ, ನೀವು ಮಾಡಿ. ಈ ಬಡ ಮಗನ ಓದೋಕ್ಕೆ ಮುಂದಕ್ಕೆ ಫ್ಯೂಚರ್ ಮಾಡಿಕೊಡೋಣ ಅಂತ ಕೇಳ್ಕೊತೀವಿ. ನಾವು ಎಚ್.ಎನ್. ವಿಜಯಕುಮಾರ್ ಅವರ ಸ್ನೇಹ ಬಳಗದ ಗೌರವಾಧ್ಯಕ್ಷರು. ದಯವಿಟ್ಟು ಈ ಮನೆ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. ಎಲ್ಲರೂ ದಯವಿಟ್ಟು ಸಹಾಯ ಮಾಡಿ.